ಓಂ ಶಾಂತಿ. ಇಂದಿನ ದಿನಾಂಕ 15/8/2021. ಅವ್ಯಕ್ತ ಬಾಪ್ದಾದ ರಿವೈಸ್ 3/3/1988. ಹೋಲಿಯನ್ನು ಹೇಗೆ ಆಚರಿಸುವುದು ಹಾಗೂ ಸದಾಕಾಲದ ಪರಿವರ್ತನೆ ಹೇಗಾಗುವುದು? ಇಂದು ಸರ್ವರ ಭಾಗ್ಯವಿಧಾತ ತಂದೆಯು ತನ್ನ ಹೋಲಿ ಅಂಶಗಳೊಂದಿಗೆ ಜ್ಞಾನರತ್ನಗಳ ಹೋಲಿಯನ್ನು ಆಚರಿಸಲು ಬಂದಿದ್ದಾರೆ. ಆಚರಿಸುವುದು ಎಂದರೆ ಮಿಲನ ಮಾಡುವುದು. ಬಾಪ್ದಾದ ಪ್ರತಿಯೊಬ್ಬ ಅತಿ ಸ್ನೇಹಿ ಸಹಜಯೋಗಿ, ಸದಾ ತಂದೆಯ ಕಾರ್ಯದಲ್ಲಿ ಸಹಯೋಗಿ, ಸದಾ ಪಾವನ ವೃತ್ತಿಯಿಂದ ಪಾವನ ದೃಷ್ಟಿಯಿಂದ ಸೃಷ್ಟಿಯನ್ನು ಪರಿವರ್ತನೆ ಮಾಡುವಂತಹ ಸರ್ವ ಹೋಲಿ ಮಕ್ಕಳನ್ನು ನೋಡಿ ಸದಾ ಹರ್ಷಿತರಾಗುತ್ತೇವೆ. ಪಾವನರಂತೂ ಈಗಿನ ಮಹಾತ್ಮರು ಎನಿಸಿಕೊಂಡಿರುವವರೂ ಆಗುತ್ತಾರೆ. ಆದರೆ ತಾವು ಶ್ರೇಷ್ಠಾತ್ಮರು, ಬಹಳ ಶ್ರೇಷ್ಠ ಹೋಲಿಯಾಗುತ್ತೀರಿ. ಅರ್ಥಾತ್ ಸಂಕಲ್ಪ ಮಾತ್ರ, ಸ್ವಪ್ನ ಮಾತ್ರದಲ್ಲಿಯೂ ಅಪವಿತ್ರತೆಯು ವೃತ್ತಿ ದೃಷ್ಟಿಯಲ್ಲಿ ಪಾವನ ಸ್ಥಿತಿಯಿಂದ ಕೆಳಗೆ ತರಲು ಸಾಧ್ಯವಿಲ್ಲ. ಪ್ರತಿ ಸಂಕಲ್ಪ ಅರ್ಥಾತ್ ಸ್ಮೃತಿಯು ಪಾವನವಾಗಿರುವ ಕಾರಣ ವೃತ್ತಿ ದೃಷ್ಟಿಯು ಸ್ವತಃವಾಗಿಯೇ ಪಾವನವಾಗಿ ಬಿಡುತ್ತದೆ. ಕೇವಲ ತಾವಷ್ಟೇ ಪಾವನರಾಗುವುದಿಲ್ಲ, ಆದರೆ ಪ್ರಕೃತಿಯನ್ನು ಸಹ ಪಾವನವನ್ನಾಗಿ ಮಾಡಿಬಿಡುತ್ತೀರಿ. ಆದರೆ ಪಾವನ ಪ್ರಕೃತಿಯ ಕಾರಣ ಭವಿಷ್ಯ ಅನೇಕ ಜನ್ಮಗಳು ಶರೀರವೂ ಸಹ ಪಾವನವಾದದ್ದೇ ಸಿಗುತ್ತದೆ. ಇಂತಹ ಹೋಲಿ ಅಂಶಗಳು ಅಥವಾ ಸದಾ ಪಾವನ ಸಂಕಲ್ಪಧಾರಿ ಶ್ರೇಷ್ಠಾತ್ಮರಾಗಿ ಬಿಡುತ್ತೀರಿ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಪ್ರತಿ ಮಾತಿನಲ್ಲಿ ಶ್ರೇಷ್ಠ ಜೀವನದವರನ್ನಾಗಿ ಮಾಡುತ್ತಾರೆ. ಪವಿತ್ರತೆಯೂ ಸಹ ಶ್ರೇಷ್ಠಾತಿ ಶ್ರೇಷ್ಠ ಪವಿತ್ರತೆಯಾಗಿದೆ, ಸಾಧಾರಣವಲ್ಲ. ಸಾಧಾರಣ ಪವಿತ್ರ ಆತ್ಮಗಳು ತಾವು ಮಹಾನ್ ಪವಿತ್ರ ಆತ್ಮರ ಮುಂದೆ ಮನಸ್ಸಿನಿಂದ ಒಪ್ಪಿಕೊಂಡು ನಮಸ್ಕಾರ ಮಾಡುತ್ತಾರೆ. ತಮ್ಮ ಪವಿತ್ರತೆಯು ಅತಿ ಶ್ರೇಷ್ಠವಾಗಿದೆ ಎಂದು. ಈಗಿನ ಗೃಹಸ್ಥಿಗಳು ತಮ್ಮನ್ನು ಅಪವಿತ್ರರೆಂದು ತಿಳಿಯುವ ಕಾರಣ ಯಾವ ಪವಿತ್ರ ಆತ್ಮಗಳನ್ನು ಮಹಾನರೆಂದು ತಿಳಿದು ತಲೆಬಾಗಿಸುತ್ತಾರೆಯೋ ಆ ಮಹಾನ್ ಆತ್ಮರೆಂದು ಕರೆಸಿಕೊಳ್ಳುವ ತಾವು ಶ್ರೇಷ್ಠ ಆತ್ಮರ ಮುಂದೆ ಇದನ್ನು ಖಂಡಿತ ಒಪ್ಪಿಕೊಳ್ಳುತ್ತಾರೆ. ತಮ್ಮ ಪವಿತ್ರತೆ ಮತ್ತು ನಮ್ಮ ಪವಿತ್ರತೆಯಲ್ಲಿ ಮಹಾನ್ ಅಂತರವಿದೆ. ಈ ಹೋಲಿಯ ಉತ್ಸಾಹವು, ಈ ಹೋಲಿಯ ಉತ್ಸವವು ತಾವು ಪಾವನ ಆತ್ಮರ ಪಾವನರಾಗುವ ವಿಧಿಯ ಸ್ಮರಣಾರ್ಥವಾಗಿದೆ. ಏಕೆಂದರೆ ತಾವೆಲ್ಲ ನಂಬರ್ ವಾರ್ ಪಾವನ ಆತ್ಮರು ತಂದೆಯ ನೆನಪಿನ ಲಗನ್ನಿನ ಅಗ್ನಿಯ ಮೂಲಕ ಸದಾ ಕಾಲಕ್ಕಾಗಿ ಅಪವಿತ್ರತೆಯನ್ನು ಭಸ್ಮ ಮಾಡಿಬಿಡುತ್ತೀರಿ. ಆದ್ದರಿಂದ ಮೊದಲು ಸುಡುವ ಹೋಲಿಯನ್ನು ಆಚರಿಸುತ್ತಾರೆ. ನಂತರ ಬಣ್ಣದ ಹೋಲಿ ಹಾಗೂ ಮಂಗಳ ಮಿಲನವನ್ನು ಆಚರಿಸುತ್ತಾರೆ. ಸುಡುವುದು ಎಂದರೆ ಹೆಸರು ಗುರುತನ್ನು ಸಮಾಪ್ತಿ ಮಾಡುವುದು. ಹೇಗೆ ಯಾರನ್ನಾದರೂ ಹೆಸರು ಗುರುತಿನ ಸಹಿತವಾಗಿ ಸಮಾಪ್ತಿ ಮಾಡಬೇಕಾದರೆ ಏನು ಮಾಡುತ್ತೀರಿ? ಸುಟ್ಟು ಬಿಡುತ್ತೀರಿ. ಆದ್ದರಿಂದ ರಾವಣನನ್ನು ಸಹ ಸಾಯಿಸಿದ ನಂತರ ಸುಟ್ಟು ಬಿಡುತ್ತಾರೆ. ಇದು ತಾವಾತ್ಮರ ನೆನಪಾರ್ಥವಾಗಿದೆ. ಅಪವಿತ್ರತೆಯನ್ನು ಸುಟ್ಟಿರಿ, ಅರ್ಥಾತ್ ಪಾವನ ಹೋಲಿಯಾಗಿ ಬಿಟ್ಟಿರಿ. ಬಾಪ್ದಾದ ಸದಾ ತಿಳಿಸುತ್ತಾರೆ, ಬ್ರಾಹ್ಮಣರು ಹೋಲಿಯನ್ನು ಆಚರಿಸುವುದು ಎಂದರೆ ಹೋಲಿಯನ್ನಾಗಿ ಮಾಡುವುದು. ಪವಿತ್ರ ಅಂದಾಗ ಇದನ್ನು ಪರಿಶೀಲನೆ ಮಾಡಿಕೊಳ್ಳಿ. ಅಪವಿತ್ರತೆಯನ್ನು ಕೇವಲ ಸಾಯಿಸಿದ್ದೀರಾ ಅಥವಾ ಸುಟ್ಟಿದ್ದೀರಾ? ಸತ್ತಿರುವವರು ಒಂದು ವೇಳೆ ಬದುಕಿ ಬಿಡಬಹುದು. ಎಲ್ಲಿಯಾದರೂ ಶ್ವಾಸವು ಮುಚ್ಚಿಟ್ಟುಕೊಂಡಿರುತ್ತದೆ. ಆದರೆ ಸುಡುವುದು ಎಂದರೆ ಹೆಸರು ಗುರುತನ್ನು ಸಮಾಪ್ತಿ ಮಾಡುವುದು. ಅಂದಾಗ ಎಲ್ಲಿಯವರೆಗೆ ತಲುಪಿದ್ದೇವೆ ಎಂಬುದನ್ನು ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ.
ಸ್ವಪ್ನದಲ್ಲಿಯೂ ಸಹ ಅಪವಿತ್ರತೆಯ ಬಚ್ಚಿಟ್ಟುಕೊಂಡಿರುವ ಶ್ವಾಸವು ಪುನಃ ಜೀವಂತವಾಗಬಾರದು. ಅಂಥವರಿಗೆ ಶ್ರೇಷ್ಠ ಪಾವನ ಆತ್ಮರೆಂದು ಹೇಳಲಾಗುತ್ತದೆ. ಸಂಕಲ್ಪದಿಂದ ಸ್ವಪ್ನಗಳೂ ಸಹ ಪರಿವರ್ತನೆ ಆಗಿಬಿಡುತ್ತದೆ. ಇಂದು ವತನದಲ್ಲಿ ಬಾಪ್ತಾದ ಮಕ್ಕಳ ಸಮಯ ಪ್ರತಿ ಸಮಯ ಸಂಕಲ್ಪದ ಮೂಲಕ ಅಥವಾ ಬರವಣಿಗೆಯ ಮೂಲಕ ತಂದೆಯ ಮೂಲಕ ಮಾಡಿರುವ ಪ್ರತಿಜ್ಞೆಗಳನ್ನು ನೋಡುತ್ತಿದ್ದೆವು. ಬಲೆ ಸ್ಥಿತಿಯಲ್ಲಿ ಮಹಾರಥಿ ಇರಬಹುದು, ಸೇವೆಯಲ್ಲಿ ಮಹಾರಥಿ ಇರಬಹುದು. ಇಬ್ಬರ ಪ್ರತಿ ಸಮಯದ ಪ್ರತಿಜ್ಞೆಗಳು ಬಹಳ ಒಳ್ಳೆಯದಾಗಿ ಮಾಡಿದ್ದೀರಿ. ಮಹಾರಥಿಗಳಲ್ಲಿಯೂ 2 ಪ್ರಕಾರದವರಿದ್ದಾರೆ. ಒಬ್ಬರು ತನ್ನನ್ನು ವರದಾನ ಹಾಗೂ ಆಸ್ತಿಯ ಪ್ರಾಪ್ತಿಯ ಪುರುಷಾರ್ಥದ ಆಧಾರದಿಂದ ಮಹಾರಥಿಗಳು, ಮತ್ತು ಎರಡನೆಯವರು ಯಾವುದಾದರೊಂದು ಸೇವೆಯ ವಿಶೇಷ ಆಧಾರದಿಂದ ಮಹಾರಥಿಗಳು. ಇಬ್ಬರು ಮಹಾರಥಿಗಳೆಂದೇ ಕರೆಸಿಕೊಳ್ಳುತ್ತಾರೆ. ಆದರೆ ಮೊದಲನೆಯವರನ್ನು ತಿಳಿಸಿದವಲ್ಲವೇ, ಸ್ಥಿತಿಯ ಆಧಾರದ ಮೇಲೆ ಇರುವವರು ಸದಾ ಮನಸ್ಸಿನಿಂದ ಅತೀಂದ್ರಿಯ ಸುಖದ ಸಂತುಷ್ಟತೆಯ ಸರ್ವರ ಹೃದಯದ ಸ್ನೇಹದ ಪ್ರಾಪ್ತಿ ಸ್ವರೂಪದ ಉಯ್ಯಾಲೆಯಲ್ಲಿ ತೂಗುತ್ತಿರುತ್ತಾರೆ. ಮತ್ತು ಎರಡನೇ ನಂಬರಿನವರು ಸೇವೆಯ ವಿಶೇಷತೆಯ ಆಧಾರದಿಂದ ಆಗಿರುವವರು. ತನುವಿನಿಂದ ಅರ್ಥಾತ್ ಹೊರಗಿನಿಂದ ಸೇವೆಯ ವಿಶೇಷತೆಯ ಫಲ ಸ್ವರೂಪವಾಗಿ ಸಂತುಷ್ಟವಾಗಿ ಕಂಡುಬರುತ್ತಾರೆ. ಸೇವೆಯ ವಿಶೇಷತೆಯ ಕಾರಣ ಸೇವೆಯ ಆಧಾರದ ಮೇಲೆ ಮನಸ್ಸಿನ ಸಂತುಷ್ಟತೆ ಇರುತ್ತದೆ. ಸೇವೆಯ ವಿಶೇಷತೆಯ ಕಾರಣ ಸರ್ವರ ಸ್ನೇಹವೂ ಇರುತ್ತದೆ. ಆದರೆ ಮನಸ್ಸಿನಿಂದ ಹಾಗೂ ಹೃದಯದಿಂದ ಸದಾ ಇರುವುದಿಲ್ಲ. ಕೆಲವೊಮ್ಮೆ ಹೃದಯದಿಂದ, ಕೆಲವೊಮ್ಮೆ ಹೊರಗಿನಿಂದ. ಆದರೆ ಸೇವೆಯ ವಿಶೇಷತೆಯು ಮಹಾರಥಿಗಳನ್ನಾಗಿ ಮಾಡಿಬಿಡುತ್ತದೆ. ಎಣಿಕೆಯಲ್ಲಿ ಮಹಾರಥಿಯ ಸಾಲಿನಲ್ಲಿ ಬರುತ್ತಾರೆ. ಇಂದು ಬಾಪ್ತಾದ ಮಹಾರಥಿ ಮತ್ತು ಪುರುಷಾರ್ಥಿ ಇಬ್ಬರ ಪ್ರತಿಜ್ಞೆಗಳನ್ನು ನೋಡುತ್ತಿದ್ದೆವು. ಈಗೀಗ ಸಮೀಪದಲ್ಲಿ ಬಹಳ ಪ್ರತಿಜ್ಞೆ ಮಾಡುತ್ತಾರೆ ಅಂದಾಗ ಏನು ನೋಡಿರಬಹುದು? ಪ್ರತಿಜ್ಞೆಯಿಂದ ಲಾಭವಂತೂ ಆಗುತ್ತದೆ, ಏಕೆಂದರೆ ದೃಢತೆಯ ಪೂರ್ಣ ಗಮನವಿರುತ್ತದೆ. ಪದೇ ಪದೇ ಪ್ರತಿಜ್ಞೆಯ ಸ್ಮೃತಿಯು ಸಾಮರ್ಥ್ಯವನ್ನು ತರಿಸುತ್ತದೆ. ಇದರ ಕಾರಣ ಅಲ್ಪ ಸ್ವಲ್ಪ ಪರಿವರ್ತನೆಯೂ ಆಗುತ್ತಾರೆ. ಆದರೆ ಬೀಜವು ಮುಚ್ಚಿಡಲ್ಪಟ್ಟಿರುತ್ತದೆ. ಆದ್ದರಿಂದ ಯಾವಾಗ ಅಂತಹ ಸಮಯ ಅಥವಾ ಸಮಸ್ಯೆಯು ಬರುತ್ತದೆಯೋ ಆಗ ಸಮಸ್ಯೆ ಅಥವಾ ಕಾರಣದ ನೀರು ಸಿಕ್ಕಿದರೆ ಸಾಕು, ಆ ಮರೆಯಾಗಿರುವ ಬೀಜವು ಪುನಃ ಎಲೆಗಳನ್ನು ಬಿಡಲು ಆರಂಭಿಸಿ ಬಿಡುತ್ತದೆ. ಸದಾಕಾಲಕ್ಕಾಗಿ ಸಮಾಪ್ತಿ ಆಗುವುದಿಲ್ಲ. ಸುಡುವಂತಹ ಹೋಲಿಯನ್ನು ಯಾರು ಆಚರಣೆ ಮಾಡಿದ್ದಾರೆ ಎಂಬುದನ್ನು ಬಾಪ್ತಾದ ನೋಡುತ್ತಿದ್ದೇವೆ. ಬೀಜವನ್ನು ಸುಟ್ಟ ಮೇಲೆ ಸುಟ್ಟ ಬೀಜವೆಂದು ಫಲ ಕೊಡುವುದಿಲ್ಲ. ಪ್ರತಿಜ್ಞೆಗಳನ್ನಂತೂ ಎಲ್ಲರೂ ಮಾಡಿದ್ದೀರಿ. ಕಳೆದುದನ್ನು ಕಳೆದು ಹಾಕಿ. ಎಲ್ಲಿಯವರೆಗೆ ಏನಾಯಿತೋ ಸ್ವಯಂನ ಪ್ರತಿ ಹಾಗೂ ಅನ್ಯರ ಪ್ರತಿ ಎಲ್ಲವನ್ನು ಸಮಾಪ್ತಿ ಮಾಡಿ ಪರಿವರ್ತನೆ ಮಾಡಿಕೊಳ್ಳುತ್ತೇವೆ ಎಂದು ಎಲ್ಲರೂ ಈಗೀಗ ಪ್ರತಿಜ್ಞೆ ಮಾಡಿದ್ದೀರಲ್ಲವೇ? ವಾರ್ತಾಲಾಪದಲ್ಲಿಯೂ ಎಲ್ಲರೂ ಪ್ರತಿಜ್ಞೆ ಮಾಡುತ್ತಾರಲ್ಲವೇ? ಪ್ರತಿಯೊಬ್ಬರ ರೆಕಾರ್ಡ್ ಬಾಪ್ತಾದರವರ ಬಳಿ ಇದೆ. ಬಹಳ ಒಳ್ಳೆಯ ರೂಪದಿಂದ ಪ್ರತಿಜ್ಞೆ ಮಾಡುತ್ತಾರೆ. ಕೆಲವರು ಗೀತೆ ಕವಿತೆಗಳ ಮೂಲಕ, ಇನ್ನು ಕೆಲವರು ಚಿತ್ರಗಳ ಮೂಲಕ. ಬಾಪ್ತಾದ ನೋಡುತ್ತಿದ್ದೇವೆ. ಎಷ್ಟನ್ನು ಬಯಸುತ್ತಾರೆಯೋ ಅಷ್ಟು ಪರಿವರ್ತನೆ ಏಕೆ ಆಗುವುದಿಲ್ಲ? ಕಾರಣವೇನು? ಸದಾಕಾಲಕ್ಕಾಗಿ ಏಕೆ ಸಮಾಪ್ತಿಯಾಗುವುದಿಲ್ಲ? ಏನು ನೋಡಿರಬಹುದು? ತನ್ನ ಪ್ರತಿ ಹಾಗೂ ಅನ್ಯರ ಪ್ರತಿ ಸಂಕಲ್ಪ ಮಾಡುತ್ತೀರಿ. ಈ ನಿರ್ಬಲತೆಯನ್ನು ಮತ್ತೆ ಬರಲು ಬಿಡುವುದಿಲ್ಲ ಹಾಗೂ
ಅನ್ಯರ ಪ್ರತಿಯೂ ಆಲೋಚಿಸುತ್ತೀರಿ. ಯಾವುದೇ ಆತ್ಮನ ಪ್ರತಿ ಸಂಸ್ಕಾರದ ಕಾರಣ ಅಥವಾ ಲೆಕ್ಕಾಚಾರವು ಸಮಾಪ್ತಿಯಾಗುವ ಕಾರಣ ಏನೆಲ್ಲ ಸಂಕಲ್ಪದಲ್ಲಿ, ಮಾತಿನಲ್ಲಿ ಹಾಗೂ ಕರ್ಮದಲ್ಲಿ ಸಂಸ್ಕಾರದ ಘರ್ಷಣೆಯಾಗುತ್ತದೆ ಅದರ ಪರಿವರ್ತನೆ ಮಾಡಿಕೊಳ್ಳುತ್ತೇವೆ ಎಂದು. ಆದರೆ ಸಮಯದಲ್ಲಿ ಅದು ಪುನಃ ಏಕೆ ಪುನರಾವರ್ತನೆಯಾಗುತ್ತದೆ? ಅದಕ್ಕೆ ಕಾರಣವೇನು? ಇನ್ನು ಮುಂದೆ ಈ ಆತ್ಮನ ಈ ಸಂಸ್ಕಾರವನ್ನು ಅರಿತುಕೊಂಡು ಸ್ವಯಂ ಅನ್ನು ಸುರಕ್ಷಿತವಾಗಿಟ್ಟುಕೊಂಡು ಆ ಆತ್ಮನಿಗೂ ಶುಭ ಭಾವನೆ, ಶುಭ ಕಾಮನೆಯನ್ನು ಕೊಡುತ್ತೇವೆಂದು ಆಲೋಚಿಸುತ್ತೀರಿ. ಆದರೆ ಹೇಗೆ ಅನ್ಯರ ನಿರ್ಬಲತೆಯನ್ನು ನೋಡುವ, ಕೇಳುವ ಹಾಗೂ ಗ್ರಹಿಸುವ ಹವ್ಯಾಸವು ಸ್ವಾಭಾವಿಕವಾಗಿದೆ ಮತ್ತು ಬಹಳ ಕಾಲದಿಂದ ಇದೆ. ಈ ಹವ್ಯಾಸವನ್ನು ಇಟ್ಟುಕೊಳ್ಳುವುದಿಲ್ಲ. ಇದಂತೂ ಬಹಳ ಒಳ್ಳೆಯದು. ಆದರೆ ಅದರ ಸ್ಥಾನದಲ್ಲಿ ಏನು ನೋಡುತ್ತೀರಿ? ಆ ಆತ್ಮನಿಂದ ಏನನ್ನು ಗ್ರಹಿಸುತ್ತೀರಿ ಎಂಬುದನ್ನು ಗಮನದಲ್ಲಿ ಪದೇ ಪದೇ ಇಟ್ಟುಕೊಳ್ಳುವುದಿಲ್ಲ. ಇದನ್ನು ಮಾಡಬಾರದು ಎಂಬುದು ನೆನಪಿರುತ್ತದೆ. ಆದರೆ ಅಂತಹ ಆತ್ಮಗಳ ಪ್ರತಿ ಏನು ಮಾಡಬೇಕು, ಆಲೋಚಿಸಬೇಕು, ನೋಡಬೇಕು ಎಂಬ ಮಾತುಗಳು ಸ್ವಾಭಾವಿಕವಾಗಿ ಗಮನದಲ್ಲಿ ಇರುವುದಿಲ್ಲ. ಹೇಗೆ ಯಾವುದೇ ಸ್ಥಾನವು ಖಾಲಿಯಾಗಿರುತ್ತದೆ, ಅದನ್ನು ಒಳ್ಳೆಯ ರೂಪದಲ್ಲಿ ಉಪಯೋಗಿಸಲಿಲ್ಲವೆಂದರೆ ಖಾಲಿ ಸ್ಥಾನದಲ್ಲಿ ಕೊಳಕು ಹಾಗೂ ಸೊಳ್ಳೆಗಳು ಹುಟ್ಟಿಕೊಳ್ಳುತ್ತವೆ. ಏಕೆಂದರೆ ವಾಯುಮಂಡಲದಲ್ಲಿ ಮಣ್ಣು, ಧೂಳು, ಸೊಳ್ಳೆಗಳು ಇದ್ದೇ ಇರುತ್ತವೆ. ಅವು ಮತ್ತೆ ಸ್ವಲ್ಪ ಸ್ವಲ್ಪವಾಗಿಯೇ ವೃದ್ಧಿಯಾಗಿ ಬಿಡುತ್ತದೆ. ಆದರೆ ಆ ಸ್ಥಾನವನ್ನು ತುಂಬಬೇಕು. ಯಾವಾಗಲೂ ಆತ್ಮಗಳ ಸಂಪರ್ಕದಲ್ಲಿ ಬರುತ್ತೀರೆಂದರೆ ಮೊದಲು ಸ್ವಾಭಾವಿಕ ಪರಿವರ್ತನೆ ಮಾಡಿಕೊಂಡಿರುವ ಶ್ರೇಷ್ಠ ಸಂಕಲ್ಪದ ಸ್ವರೂಪವು ಸ್ಮೃತಿಯಲ್ಲಿ ಬರಬೇಕು. ಏಕೆಂದರೆ ಜ್ಞಾನಪೂರ್ಣರಂತೂ ಆಗಿಯೇ ಬಿಡುತ್ತೀರಿ. ಎಲ್ಲರ ಗುಣ, ಕರ್ತವ್ಯ, ಸಂಸ್ಕಾರ, ಸೇವೆ, ಸ್ವಭಾವ ಪರಿವರ್ತನೆ, ಶುಭ ಸಂಸ್ಕಾರ ಹಾಗೂ ಸ್ಥಾನವು ಸದಾ ಸಂಪನ್ನವಾಗಿದ್ದರೆ ಅಶುದ್ಧತೆಯನ್ನು ಸ್ವತಃವಾಗಿಯೇ ಸಮಾಪ್ತಿ ಮಾಡಿಬಿಡುವುದು. ಹೇಗೆ ತಿಳಿಸಿದೆವು, ಕೆಲವು ಮಕ್ಕಳು ನೆನಪಿನಲ್ಲಿ ಕುಳಿತುಕೊಂಡಾಗ ಅಥವಾ ಬ್ರಾಹ್ಮಣ ಜೀವನದಲ್ಲಿ ನಡೆಯುತ್ತಾ ತಿರುಗಾಡುತ್ತಾ ನೆನಪಿನ ಅಭ್ಯಾಸ ಮಾಡುವಾಗ ನೆನಪಿನಲ್ಲಿ ಶಾಂತಿಯ ಅನುಭವ ಮಾಡುತ್ತಾರೆ. ಆದರೆ ಖುಷಿಯ ಅನುಭವ ಮಾಡುವುದಿಲ್ಲ. ಕೇವಲ ಶಾಂತಿಯ ಅನುಭೂತಿಯು ಕೆಲವೊಮ್ಮೆ ತಲೆಯನ್ನು ಭಾರಿ ಮಾಡಿಬಿಡುತ್ತದೆ. ಇನ್ನು ಕೆಲವೊಮ್ಮೆ ನಿದ್ರೆಯ ಕಡೆ ತೆಗೆದುಕೊಂಡು ಹೋಗುತ್ತದೆ. ಶಾಂತಿಯ ಸ್ಥಿತಿಯ ಜೊತೆಗೆ ಖುಷಿ ಇರುವುದಿಲ್ಲ ಅಂದ ಮೇಲೆ ಎಲ್ಲಿ ಖುಷಿ ಇಲ್ಲವೋ ಅಲ್ಲಿ ಉಲ್ಲಾಸ, ಉತ್ಸಾಹವಿಲ್ಲ ಮತ್ತು ಯೋಗ ಮಾಡಿದರೂ ಸಹ ತನ್ನೊಂದಿಗೆ ಸಂತುಷ್ಟವಾಗಿರುವುದಿಲ್ಲ, ಸುಸ್ತಾಗಿರುತ್ತಾರೆ. ಸದಾ ಆಲೋಚಿಸುವ ಮೂಡಿನಲ್ಲಿರುತ್ತಾರೆ, ಆಲೋಚಿಸುತ್ತಲೇ ಇರುತ್ತಾರೆ. ಖುಷಿ ಏಕೆ ಇರುವುದಿಲ್ಲ ಎಂಬುದಕ್ಕೂ ಕಾರಣವಿದೆ. ಏಕೆಂದರೆ ಇದನ್ನು ಆಲೋಚಿಸುತ್ತೀರಿ, ನಾನಾತ್ಮನಾಗಿದ್ದೇನೆ, ಬಿಂದುವಾಗಿದ್ದೇನೆ, ಜ್ಯೋತಿ ಸ್ವರೂಪನಾಗಿದ್ದೇನೆ, ತಂದೆಯೂ ಹಾಗೆಯೇ ಇದ್ದಾರೆ. ಆದರೆ ನಾನು ಎಂತಹ ಆತ್ಮನಾಗಿದ್ದೇನೆ? ನನ್ನ ಆತ್ಮನ ವಿಶೇಷತೆ ಏನಾಗಿದೆ? ಹೇಗೆ ನಾನು ಪದಮಾಪದಂ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ? ನಾನು ಆದಿ ರಚನೆಯ ಆತ್ಮನಾಗಿದ್ದೇನೆ. ನಾನು ತಂದೆಯ ಹೃದಯ ಸಿಂಹಾಸನಾಧಿಕಾರಿಯಾಗುವ ಆತ್ಮನಾಗಿದ್ದೇನೆ. ಈ ವಿಶೇಷತೆಗಳು ಯಾವುದು ಖುಷಿಯನ್ನು ತರುತ್ತವೆಯೋ ಅದನ್ನು ಆಲೋಚಿಸುವುದಿಲ್ಲ. ಕೇವಲ ಬಿಂದುವಾಗಿದ್ದೇನೆ, ಜ್ಯೋತಿಯಾಗಿದ್ದೇನೆ, ಶಾಂತ ಸ್ವರೂಪನಾಗಿದ್ದೇನೆ ಎಂದರೆ ಶೂನ್ಯದಲ್ಲಿ ಹೊರಟು ಹೋಗುತ್ತೀರಿ. ಆದ್ದರಿಂದ ತಲೆಯು ಭಾರವಾಗಿ ಬಿಡುತ್ತದೆ. ಅದೇ ರೀತಿ ಯಾವಾಗ ಸ್ವಯಂನ ಪ್ರತಿ ಹಾಗೂ ಅನ್ಯ ಆತ್ಮರ ಪ್ರತಿ ಪರಿವರ್ತನೆಯ ದೃಢ ಸಂಕಲ್ಪ ಮಾಡುತ್ತೀರೋ ಆಗ
ಸ್ವಯಂ ಪ್ರತಿ ಹಾಗೂ ಅನ್ಯ ಆತ್ಮರ ಪ್ರತಿ ಶುಭ ಹಾಗೂ ಶ್ರೇಷ್ಠ ಸಂಕಲ್ಪ ಹಾಗೂ ವಿಶೇಷತೆಯ ಸ್ವರೂಪವನ್ನು ಸದಾ ಇಮರ್ಜ್ ರೂಪದಲ್ಲಿ ಇಟ್ಟುಕೊಳ್ಳಿ. ಆಗ ಪರಿವರ್ತನೆ ಆಗುವುದು. ಹೇಗೆ ಇವರು ಇರುವುದೇ ಹೀಗೆ, ಇದು ಆಗುವುದೇ ಹೀಗೆ, ಇವರು ಹೀಗೆಯೇ ಮಾಡುತ್ತಾರೆ ಎಂಬ ಸಂಕಲ್ಪ ಬರುತ್ತದೆ. ಇದಕ್ಕೆ ಬದಲು ಈ ರೀತಿ ಆಲೋಚಿಸಿ, ಇವರು ವಿಶೇಷತೆಯ ಪ್ರಮಾಣ ಈ ರೀತಿ ವಿಶೇಷವಾಗಿದ್ದಾರೆ. ಹೇಗೆ ನಿರ್ಬಲತೆಗೆ ಹೀಗೆ ಮತ್ತು ಹಾಗೆ ಎಂದು ಬರುತ್ತದೆಯೋ ಹಾಗೆಯೇ ಶ್ರೇಷ್ಠತೆ ಹಾಗೂ ವಿಶೇಷತೆಗೆ ಹೀಗೆ ಹಾಗೆ ಎಂಬುದನ್ನು ಸನ್ಮುಖದಲ್ಲಿ ತಂದುಕೊಳ್ಳಿ. ಸ್ಮೃತಿಯನ್ನು, ಸ್ವರೂಪವನ್ನು, ದೃಷ್ಟಿ ವೃತ್ತಿಯನ್ನು ಪರಿವರ್ತನೆಯಲ್ಲಿ ತಂದುಕೊಳ್ಳಿ. ಈ ರೂಪದಿಂದ ಸ್ವಯಂವನ್ನು ನೋಡಿಕೊಳ್ಳಿ ಮತ್ತು ಅನ್ಯರನ್ನು ನೋಡಿ. ಇದಕ್ಕೆ ಸ್ಥಾನವನ್ನು ತುಂಬಿದರೂ ಖಾಲಿ ಬಿಡಲಿಲ್ಲವೆಂದು ಹೇಳಲಾಗುತ್ತದೆ. ಈ ವಿಧಿಯಿಂದ ಸುಡುವ ಹೋಲಿಯನ್ನು ಆಚರಿಸಿ. ತನ್ನ ಪ್ರತಿ ಹಾಗೂ ಅನ್ಯರ ಪ್ರತಿ ಈ ರೀತಿ ಎಂದು ಆಲೋಚಿಸಬೇಡಿ. ನೋಡಿ, ಇವರು ಬದಲಾಗುವುದೇ ಇಲ್ಲವೆಂದು ನಾವು ಹೇಳಿದೆವು. ಆ ಸಮಯದಲ್ಲಿ ತಾವು ತಮ್ಮೊಂದಿಗೆ ಕೇಳಿಕೊಳ್ಳಿ, ನಾನು ಬದಲಾಗಿದ್ದೇನೆಯೇ? ಸ್ವಪರಿವರ್ತನೆಯೇ ಅನ್ಯರ ಪರಿವರ್ತನೆಯನ್ನು ಸನ್ಮುಖದಲ್ಲಿ ತರುವುದು. ಪ್ರತಿಯೊಬ್ಬರೂ ಇದನ್ನು ಆಲೋಚಿಸಿ. ಮೊದಲು ನಾನು ಪರಿವರ್ತನೆಯಾಗಲು ಉದಾಹರಣೆ ಆಗುತ್ತೇನೆ. ಇದಕ್ಕೆ ಹೋಲಿಯನ್ನು ಸುಡುವುದು ಎಂದು ಹೇಳುತ್ತಾರೆ. ಸುಡದ ವಿನಃ ಆಚರಿಸಲಾಗುವುದಿಲ್ಲ. ಮೊದಲು ಸುಡಲಾಗುತ್ತದೆ. ಏಕೆಂದರೆ ಯಾವಾಗ ಸುಟ್ಟು ಬಿಟ್ಟರು ಎಂದರೆ ಸ್ವಚ್ಛವಾದರು, ಶ್ರೇಷ್ಠ ಪವಿತ್ರರಾಗಿ ಬಿಟ್ಟರು ಅಂದಾಗ ಇಂತಹ ಆತ್ಮನು ತಂದೆಯಿಂದ ಹಾಗೂ ಸರ್ವ ಆತ್ಮರಿಂದ ಮಂಗಳ ಮಿಲನ ಅರ್ಥಾತ್ ಕಲ್ಯಾಣಕಾರಿ ಶ್ರೇಷ್ಠ ಶುಭ ಮಿಲನವನ್ನು ಆಚರಿಸುತ್ತಲೇ ಇರುತ್ತಾರೆ. ತಿಳಿಯಿತೆ? ಇಂತಹ ಹೋಲಿಯನ್ನು ಆಚರಿಸಬೇಕಲ್ಲವೇ? ಎಲ್ಲಿ ಉಲ್ಲಾಸ ಉತ್ಸಾಹವಿರುವುದೋ ಅಲ್ಲಿ ಪ್ರತಿ ಗಳಿಗೆ ಉತ್ಸವವಿರುತ್ತದೆ. ಅಂದಾಗ ಖುಷಿಯಿಂದ ಆಚರಿಸಿ. ಆಡಿರಿ, ಕುಣಿಯಿರಿ, ತಿನ್ನಿರಿ, ಮಜಾ ಮಾಡಿ. ಆದರೆ ಸದಾ ಹೋಲಿ ಪವಿತ್ರ ಆಗಿ ಮಿಲನವನ್ನು ಆಚರಿಸುತ್ತಾ ಇರಿ. ಒಳ್ಳೆಯದು. ಸದಾ ಪ್ರತಿ ಸೆಕೆಂಡ್ ತಂದೆಯ ಮೂಲಕ ವರದಾನದ ಶುಭಾಶಯಗಳನ್ನು ತೆಗೆದುಕೊಳ್ಳುವವರು, ಸದಾ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನ ಮೂಲಕ ಶುಭ ಭಾವನೆಯ ಶುಭಾಶಯಗಳನ್ನು ಪಡೆಯುವವರು, ಅತಿ ಶ್ರೇಷ್ಠ ಪಾವನ ಆತ್ಮರಿಗೆ ಸದಾ ಸಂಘದ ರಂಗಿನಲ್ಲಿ ರಂಗಿತರಾಗಿರುವ ಆತ್ಮಗಳಿಗೆ, ಸದಾ ತಂದೆಯೊಂದಿಗೆ ಮಿಲನವನ್ನು ಆಚರಿಸುವ ಆತ್ಮರಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವ್ಯಕ್ತಿಗತ ವಾರ್ತಾಲಾಪದ ಸಮಯದಲ್ಲಿ ವರದಾನ ರೂಪದಲ್ಲಿ ನುಡಿಸಿರುವ ಮಹಾವಾಕ್ಯಗಳು. ಸದಾ ತಮ್ಮನ್ನು ತಂದೆಯ ನೆನಪಿನ ಛತ್ರಛಾಯೆಯಲ್ಲಿ ಇರುವಂತಹ ಶ್ರೇಷ್ಠಾತ್ಮರೆಂದು ಅನುಭವ ಮಾಡುವಿರ. ಛತ್ರಛಾಯೆಯೇ ಸುರಕ್ಷತೆಯ ಸಾಧನವಾಗಿದೆ. ಈ ಛತ್ರಛಾಯೆಯಿಂದ ಸಂಕಲ್ಪ ಕಾಲನ್ನು ಹೊರಗಿಟ್ಟರೂ ಏನಾಗುವುದು? ರಾವಣನು ಹೊತ್ತುಕೊಂಡು ಹೋಗುವನು ಮತ್ತು ಶೋಕವಾಟಿಕೆಯಲ್ಲಿ ಕೂರಿಸಿ ಬಿಡುವನು. ಅಲ್ಲಿಗಂತೂ ಹೋಗಬಾರದು. ಸದಾ ತಂದೆಯ ಛತ್ರಛಾಯೆಯಲ್ಲಿ ಇರುವವರು ಮತ್ತು ತಂದೆಯ ಸ್ನೇಹಿ ಆತ್ಮನಾಗಿದ್ದೇನೆ ಎಂಬ ಅನುಭವದಲ್ಲಿಯೇ ಇರಿ. ಇದೇ ಅನುಭವದಿಂದ ಸದಾ ಶಕ್ತಿಶಾಲಿಯಾಗಿ ಮುಂದುವರಿಯುತ್ತಾ ಇರುತ್ತೀರಿ. ಸದಾ ತಮ್ಮನ್ನು ಬಾಪ್ ದಾದಾರವರ ದೃಷ್ಟಿಯಲ್ಲಿ ಸಮಾವೇಶವಾಗಿರುವ ಆತ್ಮನೆಂದು ಅನುಭವ ಮಾಡುವಿರ. ನಯನಗಳಲ್ಲಿ ಸಮಾವೇಶವಾಗಿರುವ ಆತ್ಮನ ಸ್ವರೂಪವೇನಾಗಿರುತ್ತದೆ? ನಯನಗಳಲ್ಲಿ ಏನಿರುತ್ತದೆ? ಬಿಂದು. ನೋಡುವಂತಹ ಶಕ್ತಿಯೇ ಬಿಂದುವಿನಲ್ಲಿದೆ ಅಲ್ಲವೇ? ಅಂದ ಮೇಲೆ ನಯನಗಳಲ್ಲಿ ಸಮಾವೇಶವಾಗಿರುವ ಅಂದರೆ ಸದಾ ಬಿಂದು ಸ್ವರೂಪದಲ್ಲಿ ಸ್ಥಿತರಾಗಿರುವವರು ಇಂತಹ ಅನುಭವ ಆಗುತ್ತದೆ ಎಲ್ಲವೇ? ಇಂಥವರಿಗೆ ಕಣ್ಮಣಿಗಳೆಂದು
ಹೇಳುವರು. ಅಂದ ಮೇಲೆ ಸದಾ ತಮ್ಮನ್ನು ಈ ಸ್ಮೃತಿಯಿಂದ ಮುಂದುವರೆಸುತ್ತೀರಿ. ಸದಾ ಇದೇ ನಶೆಯಲ್ಲಿರಿ. ನಾನು ಕಣ್ಮಣಿ ಆತ್ಮನಾಗಿದ್ದೇನೆ. ವರದಾನ: ತಮ್ಮ ಅಲೌಕಿಕ ಆತ್ಮಿಕ ವೃತ್ತಿಯ ಮೂಲಕ ಸರ್ವ ಆತ್ಮರುಗಳ ಮೇಲೆ ತಮ್ಮ ಪ್ರಭಾವ ಬೀರುವಂತಹ ಮಾಸ್ಟರ್ ಜ್ಞಾನ ಸೂರ್ಯ ಭವ. ಹೇಗೆ ಯಾವುದೇ ಆಕರ್ಷಣೆ ಮಾಡುವ ವಸ್ತುವು ತನ್ನ ಅಕ್ಕಪಕ್ಕದಲ್ಲಿ ಇರುವವರನ್ನು ತನ್ನ ಕಡೆ ಆಕರ್ಷಿಸುತ್ತದೆ, ಎಲ್ಲರ ಗಮನವು ಅದರ ಕಡೆ ಹೋಗುತ್ತದೆ. ಹಾಗೆಯೇ ಯಾವಾಗ ತಮ್ಮ ವೃತ್ತಿ ಅಲೌಕಿಕ ಆತ್ಮೀಯತೆಯಿಂದ ಕೂಡಿರುತ್ತದೆ ಎಂದರೆ ಸ್ವತಃವಾಗಿಯೇ ತಮ್ಮ ಪ್ರಭಾವವು ಅನೇಕ ಆತ್ಮರುಗಳ ಮೇಲೆ ಬೀರುವುದು. ಅಲೌಕಿಕ ವೃತ್ತಿ ಅರ್ಥಾತ್ ಭಿನ್ನ ಹಾಗೂ ಪ್ರಿಯವಾದ ಸ್ಥಿತಿಯು ಸ್ವತಃವಾಗಿಯೇ ಅನೇಕ ಆತ್ಮರನ್ನು ಆಕರ್ಷಿಸುತ್ತದೆ. ಇಂತಹ ಅಲೌಕಿಕ ಶಕ್ತಿಶಾಲಿ ಆತ್ಮರು ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದು ತನ್ನ ಪ್ರಕಾಶತೆಯನ್ನು 4 ಕಡೆಗಳಲ್ಲಿ ಹರಡಿಸುತ್ತಾರೆ. ಸ್ಲೋಗನ್: ಸದಾ ಸ್ವಮಾನದ ಆಸನದ ಮೇಲೆ ಸ್ಥಿತರಾಗಿ ಇರುತ್ತೀರೆಂದರೆ ಸರ್ವಶಕ್ತಿಗಳು ತಮ್ಮ ಆದೇಶವನ್ನು ಪಾಲಿಸುತ್ತಿರುತ್ತವೆ. ಸೂಚನೆ: ಇಂದು ತಿಂಗಳಿನ 3ನೇ ರವಿವಾರ ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ. ಬಾಬಾರವರ ಸರ್ವ ಮಕ್ಕಳು ಸಂಜೆ 6:30 ರಿಂದ 7:30 ಗಂಟೆಯವರೆಗೆ ವಿಶೇಷವಾಗಿ ಮಾಸ್ಟರ್ ಮುಕ್ತಿದಾತ ಆಗಿದ್ದು ಹಳೆಯ ದೇಹ ಹಾಗೂ ಪ್ರಪಂಚದ ಬಂಧನಗಳಿಂದ ಹಳೆಯ ಸಂಸ್ಕಾರ ಸ್ವಭಾವದಿಂದ ಮುಕ್ತರಾಗಿದ್ದು ಮುಕ್ತಿ ಜೀವನ್ಮುಕ್ತಿಯ ವರದಾನವನ್ನ ಕೊಡುವಂತಹ ಸೇವೆ ಮಾಡಿರಿ. ಒಳ್ಳೆಯದು. ಓಂ ಶಾಂತಿ.